ಅವಾಗ ಸೀತಾಪತಿ ಸಿಟಿ ಲೈಫ್ ಅಂತ ಒಂದು ಸೀರಿಯಲ್, ಅದನ್ನ ಅಣ್ಣ ರೆಗ್ಯುಲರ್ ನೋಡೋದು. ಸೀತಾಪತಿ ಸಿಟಿ ಲೈಫ್ ಶಾಪಗ್ರಸ್ತ ಗಂಧರ್ವ, ಈ ಬಾತನ ಅಣ್ಣವ್ರ ಬಾಯಿ ಕೇಳಿದ್ರೆ ಅಲ್ಲ, ವಿಷ್ಣುವರ್ಧನ್ ಒಂದ್ ಮಾತು ಹೇಳಿ ನಾನು ಹೇಳಿದೆ ಅಂತ ಹೇಳ್ಬಿಡಿ, ಅವ್ರು ತಪ್ಪು ತಿಳ್ಕೊಳ್ತಾರೆ. ಅದು ಹಿಂದೂಸ್ತಾನಿ ಇದು, ಕರ್ನಾಟಕದಲ್ಲಿ ತಾಳ ಹಾಕೋ ಕ್ರಮ ಬೇರೆ ಇದೆ, ಅದನ್ನ ಹಿಂಗ್ ಹಾಕಬೇಕು. ಕೇಸಲ್ ಸ್ವಾಮಿ ಅದನ್ನ ಹೇಳ್ಬಿಟ್ಟು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವರೇ ಸ್ವತಃ ದೊಡ್ಡ ಗಾಯಕರು, ನನ್ನ ಹತ್ರ ಹಾಡಿಸ್ತಾ ಇದ್ರು ಅನ್ನೋದು ನನ್ ಪುಣ್ಯ ಅಷ್ಟೇ, ನನ್ನ ಅದೃಷ್ಟ ಅಷ್ಟೇ. ಅದು ಹಾಡು ಅವ್ರಿಗೆ ಹಾಡ್ದೆ ನಾನು ಅಂತ ಹೇಳಿ. ಶಾರೀರ ರಾಜ್ಕುಮಾರ್ ಶರೀರ ಅಂತ ಈ ಮಾತನ್ನ ಹೇಳಿದ್ರು ರಾಜ್ಕುಮಾರ್ ಅವರು. ಬಹಳ ವಿಶೇಷ ಅಂದ್ರೆ ಅಣ್ಣವ್ರನ್ನ ಎಲ್ಲೆಲ್ಲಿ ಹಾಡಿಸಿದ್ರು, ಅಣ್ಣವ್ರು ಹಾಡಗಲ್ರು ಅಂತ ಗೊತ್ತಿದ್ದು ಜಿ ಕೆ ವೆಂಕಟೇಶ್ ಒಬ್ಬರಿಗೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. MS ಉಮೇಶ್ ನಾನು ಅಣ್ಣ ಮನೆಗೆ ಒಂದ್ಸಲ ಹೋಗಿದ್ವಿ. ಅವಾಗ ಸೀತಾಪತಿ ಸಿಟಿ ಲೈಫ್ ಅಂತ ಒಂದು ಸೀರಿಯಲ್ ಬೆಂಗಳೂರು ದೂರದರ್ಶನಲ್ಲಿ ಬರೋದು, ಅದನ್ನ ಅಣ್ಣ ರೆಗ್ಯುಲರ್ ನೋಡೋದು. ಸೀತಾಪತಿ ಸಿಟಿ ಲೈಫ್ ಬಿಟ್ಟು ಉಮೇಶ್ ಹೋದ್ರೆ, ನಮ್ಮ ಉಮೇಶ್ ಬಹಳ ಚಂದಾಗಿ ಅದರಲ್ಲಿ ಹೆಂಗೆ ಆಕ್ಟ್ ಮಾಡಿದ್ದಾನೆ ಗೊತ್ತಾ, ಇವತ್ತೇನಾಯ್ತು ಗೊತ್ತಾ, ಇಡೀ ಸೀನ್ ಆಕ್ಟ್ ಮಾಡಿದ್ದೆ ಉಮೇಶ್, ಹೆಂಗೆ ಆಕ್ಟ್ ಮಾಡಿದ. ಅವನು ಬಹಳ ಒಳ್ಳೆ ಕಲಾವಿದ ಉಮೇಶ್. ಶಾಪಗ್ರಸ್ತ ಗಂಧರ್ವ ಅಂತ ಹೇಳ್ತಾರಲ್ಲ, ಅವನು ಆಕ್ಚುಲಿ ನಾಯಕ ಆಗ್ಬೇಕಾದವನು, ಚೂರು ಹೈಟ್ ಬೆಳಿಬೇಕಾಗಿತ್ತು, ಅದಕ್ಕೆ ಹಾಸ್ಯ ನಟಕ್ ಬಂದ್ಬಿಟ್ಟ. ನಮ್ಗೆ ಈ ಪದ ಇದೆಯಲ್ಲ ಶಾಪಗ್ರಸ್ತ ಗಂಧರ್ವ, ಈ ಬಾತನ ಅಣ್ಣವ್ರ ಬಾಯಿ ಕೇಳಿದ್ರೆ ಚೆನ್ನಾಗಿ ಗುರುತಿಸೋರು. ಇನ್ನೊಂದು ಮಲೆಯ ಮರದ ಸಿನಿಮಾ, ಅದರ ಮುಹೂರ್ತ ಅಣ್ಣವರೇ ಮಾಡಿದ್ದು. ಶಾರದೆ ನೀ ದಯ ತೋರಿದ್ದು ಫಸ್ಟ್ ಸೀನ್, ಚೌಡಯ್ಯ ಹಾಲಲ್ಲಿ ಆ ಸೀನ್ ಮಾಡುವಾಗ ವಿಷ್ಣುವರ್ಧನ್ ತಾಳ ಹಾಕ್ತಾ ಇದ್ದಾರೆ. ಎಲ್ಲ ಆದ್ಮೇಲೆ ಕೇಸಲ್ ಸ್ವಾಮಿ ಅಣ್ಣವ್ರು ಕರೆದ್ಬಿಟ್ಟು, ಅಲ್ಲ, ವಿಷ್ಣುವರ್ಧನ್ ಒಂದ್ ಮಾತು ಹೇಳಿ ನಾನು ಹೇಳಿದೆ ಅಂತ ಹೇಳ್ಬಿಡಿ, ಅವ್ರು ತಪ್ಪು ತಿಳ್ಕೊಳ್ತಾರೆ. ಈಗ ಅವ್ರು ತಾಳ ಹಾಕ್ತಿರೋ ಕ್ರಮ ಇದೆಯಲ್ಲ, ಅದು ಹಿಂದೂಸ್ತಾನಿ ಇದು. ಈ ಚಿತ್ರದಲ್ಲಿ ಕಲಾವಿದ ಕರ್ನಾಟಕಿ ಸಂಗೀತಗಾರ, ಕರ್ನಾಟಕದಲ್ಲಿ ತಾಳ ಹಾಕೋ ಕ್ರಮ ಬೇರೆ ಇದೆ, ಅದನ್ನ ಹಿಂಗ್ ಹಾಕಬೇಕು. ಕೇಸಲ್ ಸ್ವಾಮಿ ಅದನ್ನ ಹೇಳ್ಬಿಟ್ಟು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಲ್ಲ, ಒಬ್ಬ ತಾಳ ಹಾಕೋ ಕ್ರಮದಲ್ಲಿ ವ್ಯತ್ಯಾಸ ಹಿಂದೂಸ್ತಾನಿಗೂ ಕರ್ನಾಟಕಗೂ ಏನು, ಬಹಳ ಮುಖ್ಯವಾಗಿ ಸಂಗೀತ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಹಿಂದೂಸ್ತಾನಿ ಶ್ರುತಿಯನ್ನು ಆಧರಿಸಿದ ಸಂಗೀತ ಪದ್ಧತಿ, ಇಲ್ಲಿ ತಾಳಕ್ಕೆ ಮಹತ್ವ ಇಲ್ಲ. ಹಿಂದೂಸ್ತಾನಿಯಲ್ಲಿ ಅವರು ತಾಳ ಲೆಕ್ಕ ಹಿಡಿಯೋದು ಶ್ರುತಿ ಲೆಕ್ಕದಲ್ಲಿ. ಸೊ ನಿಮ್ಗೆ ಮೂಲ ಸ್ವರದಿಂದ ಸ್ಥಾಯಿ ಸ್ವರಕ್ಕೆ ಬದಲಾವಣೆ ಆಗುವಾಗ ಅವ್ರು ತಾಳ ಲೆಕ್ಕ ಹಿಡಿತಾರೆ. ಕರ್ನಾಟಕಿ ಸಂಗೀತದಲ್ಲಿ ತಾಳನ ಇಡೀ ಸಂಗೀತವನ್ನ ನಿಯಂತ್ರಣ ಮಾಡೋದು, ಅದು ನೀವು 3 4 2 3 ಹಿಂಗ್ ಹೊಡಿತಾ ಹೋಗೋದು ನಿಮ್ಗೆ ತಾಳದಲ್ಲಿ. ಹಾಗಾಗಿ ಈ ತಾಳ ಹಾಕೋ ಕ್ರಮ ಬೇರೆ. ಇದನ್ನ ಮತ್ತೆ ಎಷ್ಟು ವಿನಯತೆಯಿಂದ ಹೇಳ್ತಾರಲ್ವಾ, ನಾನು ಹೇಳಿದೆ ಅಂತ ಹೇಳ್ಬೇಡಿ, ನಿರ್ದೇಶಕರು ನೀವ್ ಹೇಳಿ ಅವ್ರು ತಪ್ಪು ತಿಳ್ಕೋಬಹುದು. ತಾಳ ಹಾಕೋ ಕ್ರಮ ಹೀಗೆ ಇದು. ಹ್ಯಾಟ್ಸ್ ಆಫ್ ಟು. ಇಂತ ಮೈನ್ಯೂಟ್ ಥಿಂಗ್ ಕೂಡ ಬಹಳ ಅಬ್ಸರ್ವ್ ಮಾಡ್ತಾ ಇದ್ರು. ನೀವು ಗಾಯನದ ಬಗ್ಗೆ ಹೇಳಿದ್ರಿ, ಖಂಡಿತವಾಗ್ಲೂ ಕೂಡ ನಟನೆಯಲ್ಲಿ ಅವ್ರು ಎಷ್ಟು ಮೇರು ಶಿಖರನು, ಗಾಯನನು ಕೂಡ ಅಷ್ಟೇ. ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್, ಇಡೀ ಜಗತ್ನಲ್ಲಿ ನಟನೆ ಜೊತೆಗೆ ಗಾಯನ ಒಬ್ರು ಇದೆ ಅಂತ ಹೇಳಿದ್ರೆ ಅದು ನಾನ್ ಅದರ್ ದೆನ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಆ ಕಂಠ ಇದೆಯಲ್ಲ, ಕಂಚಿನ ಕಂಠ, ಅದು ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ನಾದಮಯ ಹಾಡಿಗೆ. ಅವರ ಗಾಯನದ ಬಗ್ಗೆ ಹೇಳೋದಿದ್ರೆ, ಯಾವಾಗಿಂದ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯ್ತು ಅವ್ರದ್ದು, ಹೇಗೆ ಕಲಿತಿದ್ರು ಮ್ಯೂಸಿಕ್? ಆಕ್ಚುಲಿ ರಾಜ್ಕುಮಾರ್ ಬಹುಶಃ ಅವರು 6-7ನೇ ಕ್ಲಾಸ್ ನಲ್ಲಿ ಇರುವಾಗಲೇ ಅವ್ರಿಗೆ ಸಂಗೀತವನ್ನು ಅಪ್ಪಣ್ಣಾಚಾರ್ಯರು ಅಂತ ಹೇಳಿ ಅವ್ರ ಊರಿನ ಹತ್ತದವರು, ಗಾಡ್ನೂರ್ ಹತ್ತದವರು, ಅವರನ್ನ ಸಂಗೀತವನ್ನು ಕಲ್ತಿದ್ರು ಇವರು. 18 ವಯಸ್ಸಲ್ಲಿ ಅವರು ಸಂಗೀತ ಕಚೇರಿಯನ್ನು ಕೂಡ ಕೊಟ್ಟಿದ್ರು ರಾಜ್ಕುಮಾರ್. ಅಷ್ಟರ ಮಟ್ಟಿಗೆ ಪರಿಣಿತಿ ಇತ್ತು. ಗುಬ್ಬಿ ಕಂಪನಿಯಲ್ಲಿ ಬಂದಾಗ ಅವ್ರ ಹಾಡುಗಳನ್ನ ಹಾಡ್ತಾ ಇದ್ರು. ಆಮೇಲೆ ಚಿತ್ರರಂಗಕ್ಕೆ ಬಂದ್ರು. ಚಿತ್ರರಂಗಕ್ಕೆ ಬಂದಾಗ ಅವರಿಗೆ ಆರಂಭದಲ್ಲಿ ಏನು ಅಂದ್ರೆ, ಆಗ ಇನ್ನು ಗಾಯಕರು ಕಲಾವಿದರು ಒಬ್ರೇ ಅನ್ನೋದು ಕಲ್ಪನೆ. NTR ಹಾಡ್ತಿರ್ಲಿಲ್ಲ, MGR ಹಾಡ್ತಿರ್ಲಿಲ್ಲ. ರಾಜ್ಕುಮಾರ್ ಹಾಡ್ಬೋದು ಅಂತ ಯಾರು ಯೋಚನೆ ಮಾಡ್ಲಿಲ್ಲ, ಹಾಡ್ಬೋದು ಅಂತ ಗೊತ್ತಿಲ್ಲ, ಯಾರು ಯೋಚನೆ ಮಾಡ್ಲಿಲ್ಲ. ಬಂದಿರೋ ಡೈರೆಕ್ಟರ್ ಎಲ್ಲ ಯಾವ ಬೇರೆ ಭಾಷೆಯಿಂದ ಬರೋರು, ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಒಂದು PV ಶ್ರೀನಿವಾಸ್ ನನ್ಗೆ ಈ ಮಾತನ್ನ ಹೇಳೋರು. ಮೊದ್ಲಿಗೆ ಬಂದಾಗೆಲ್ಲ ಹಾಡ್ತಿದ್ದವ್ರು ಯಾರು, ಘಂಟ್ಸಾಲ, ಈ ತರದ ಕಲಾವಿದರು. ಆಮೇಲೆ PV ಶ್ರೀನಿವಾಸ್, ಪೀಠಾಪುರಂ ನಾಗೇಶ್ವರ ರಾವ್ ಇವರೆಲ್ಲ ಹಾಡಿದ್ದಾರೆ. PV ಶ್ರೀನಿವಾಸ್ ಆಮೇಲೆ ಬರ್ತೇನೆ. ಪೀಠಾಪುರಂ ನಾಗೇಶ್ವರ, ಘಂಟ್ಸಾಲ ಎಲ್ಲ ಎತ್ತರದ ಸ್ಥಾಯಿಯಲ್ಲಿ ಹಾಡುವ ಗಾಯಕರು.
ರಾಜ್ಕುಮಾರ್ ಸ್ಥಾಯಿ ಅದಲ್ಲ. ರಾಜ್ಕುಮಾರ್ ಅಭಿನಯ ಕ್ರಮ ಹಂಗಲ್ಲ. ಅದು NTR ಅಭಿನಯ ಕ್ರಮ. ಗಂಡಸಾಲ ಹಾಡೋದು NTR ಅಭಿನಯ ಕ್ರಮ. ಈ ತಾರಕದಲ್ಲಿ ರಾಜ್ಕುಮಾರ್ ಓವರ್ ಆಕ್ಟಿಂಗ್ ಯಾವತ್ತೂ ಮಾಡಲ್ಲ. ಆದರೆ ನಿಮ್ಗೆ ಗಂಡಸಾಲನ ಹಾಡಿಗೆ ರಾಜ್ಕುಮಾರ್ ಅಭಿನಯಿಸಿದರೆ ನಿಮಗೆ ಅದು ಅಸಹಜ ಅನ್ಸಲ್ಲ. ನನಗೆ PB ಶ್ರೀನಿವಾಸ್ ಹೇಳಿದ ಮಾತಿದು. ಇದು ಬಹಳ ದೊಡ್ಡ ಸಾಧನೆ. ಇದು ಒಬ್ಬ ತಾರಕ ಸ್ಥಾಯಿಯ ಗಾಯಕನಿಗೆ ಈ ಮನುಷ್ಯ ಸಹಜ ಅಭಿನಯ ಕೊಟ್ಟಿದಾರಲ್ಲ, ಬಹಳ ದೊಡ್ಡ. ಭಕ್ತ ಕನಕದಾಸ ಬಂದ ಮೇಲೆ PB ಶ್ರೀನಿವಾಸ್ ಶಾರೀರ, ರಾಜ್ಕುಮಾರ್ ಶರೀರ ಅನ್ನೋದು ಪ್ರಸಿದ್ಧವಾಗೋಯ್ತು. ಆಮೇಲೆ ರಾಜ್ಕುಮಾರ್ ಹಾಡೋ ಪ್ರಯತ್ನನೂ ಪಡ್ಲಿಲ್ಲ. ಅವ್ರು ಬಹಳ ಒಳ್ಳೆಯ ಗಾಯಕರಾಗಿ. ಇದು ನಂಗೆ PB ಶ್ರೀನಿವಾಸ ಅದನ್ನು ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು. ಅವರೇ ಸ್ವತಃ ದೊಡ್ಡ ಗಾಯಕರು, ನನ್ನ ಹತ್ರ ಹಾಡಿಸ್ತಾ ಇದ್ರು ಅನ್ನೋದು ನನ್ ಪುಣ್ಯ ಅಷ್ಟೇ, ನನ್ನ ಅದೃಷ್ಟ ಅಷ್ಟೇ. ಅದು ಹಾಡು ಅವ್ರಿಗೆ ಹಾಡ್ದೆ ನಾನು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಇದ್ ಮಾಡೋರು. ಮತ್ತೆ ಈ ಮಾತನ್ನ ಇವತ್ ನಾವು ಯಾವ್ದು ಬಹಳ ಜನ ಅಂತ ಹೇಳ್ತಾ ಇದ್ವಿ, PBS ಶಾರೀರ, ರಾಜ್ಕುಮಾರ್ ಶರೀರ ಅಂತ. ಈ ಮಾತನ್ನ ಹೇಳಿದ್ರು ರಾಜ್ಕುಮಾರ್ ಅವ್ರೆ ಸ್ವತಃ. ನನ್ನ ಶಾರೀರ ಅವ್ರು ಹಾಡ್ತಾರೆ ಅಂತ ಹೇಳಿ ನಂಗೆ ಒಂದು ಇನ್ಸಿಡೆನ್ಸ್ ಬಹಳ ನೆನಪಿದೆ. ನನ್ನ ಅಣ್ಣವ್ರಿಗೆ ಒಂದ್ಸಲ ಕೇಳಿದೆ, ಭಕ್ತ ಕುಂಬಾರ ನೀವು ಹಾಡ್ಬೇಕಿತ್ತು ಅಣ್ಣ, ಅದು ಎಂತ ಒಳ್ಳೆ ಹಾಡುಗಳು ನಿಮ್ ಕಂಠದಲ್ಲಿ ನಾವು ಕೇಳ್ಬೇಕಾಗಿತ್ತು. ಹಂಗೆಲ್ಲ ಯೋಚನೆ ಕೂಡ ಮಾಡಬಾರ್ದು. ಆ ಮನುಷ್ಯ ಮಹಾನುಭಾವ PB ಶ್ರೀನಿವಾಸ್ ಇಷ್ಟು ಸೊಗಸಾಗಿ ಹಾಡಿದಾನೆ, ನಾನ್ ಖಂಡಿತ ಅಷ್ಟು ಚೆನ್ನಾಗಿ ಹಾಡಕ್ ಆಗ್ತಿರ್ಲಿಲ್ಲ. ಆಗ್ತಿತ್ತೋ ಇಲ್ವಾ ನಂಗೆ ರಾಜ್ಕುಮಾರ್, ನಾನು ಈಗಲೂ ಅನ್ಕೊಳ್ತೀನಿ ಅದಕ್ಕೆಲ್ಲ ಚೆನ್ನಾಗಿ ಹಾಡ್ತಿದ್ರು ರಾಜ್ಕುಮಾರ್. ಅಕಸ್ಮಾತ್ ಭಕ್ತ ಕುಂಬಾರ ಹಾಡಿದ್ರೆ ವಿನಯ ಇದೆಯಲ್ಲ, PB ಶ್ರೀನಿವಾಸ್ ಅಂತ ದೊಡ್ಡ ಗಾಯಕ ಅವ್ರು ಹಾಡಿದಾರಲ್ಲ, ಅದು ನನ್ ಪುಣ್ಯ ಅಂತ ಹೇಳುವ ವಿನಯ ಇದೆಯಲ್ಲ. ರಾಜ್ಕುಮಾರ್ನ ಗಾಯಕರಾಗಿಸಿದ್ದು GK ವೆಂಕಟೇಶ್. ಹಾಗಾಗಿ ಅಣ್ಣವ್ರಿಗೂ ಮತ್ತು GK ವೆಂಕಟೇಶ್ಗೂ ಈ ತರದ ಬಹಳ ನಿಕಟವಾದ ಸಂಬಂಧ ಅದು. ಹರಿಭಕ್ತ ಸಿನಿಮಾದಲ್ಲಿ ಕೆಲವು ಶ್ಲೋಕಗಳನ್ನ ಅಣ್ಣವ್ರ ಹತ್ರ ಹಾಡಿಸಿದ್ದಾರೆ. ಅಣ್ಣವರು ಆಕ್ಚುಲಿ ನಿಮ್ಗೆ ಸಂಪಾದಕಿ ಸವಾಲ್ಗಿಂತಲೂ 3 ಸಿನಿಮಾದಲ್ಲ ಮೊದಲೇ ಹಾಡಿದ್ದಾರೆ. ಅದು ಎಲ್ಲ GK ವೆಂಕಟೇಶ್. ಬಹಳ ವಿಶೇಷ ಅಂದ್ರೆ ಅಣ್ಣವ್ರನ್ನ ಎಲ್ಲೆಲ್ಲಿ ಹಾಡಿಸಿದ್ರು ಅಣ್ಣವ್ರ ಹಾಡಗಲ್ರು ಗೊತ್ತಿ GK ವೆಂಕಟೇಶ್ ಒಬ್ಬರಿಗೆ. GK ವೆಂಕಟೇಶ್ ಹಾಡಿಸಿದ್ದು. ಮಹಿಷಾಸುರ ಮರ್ದಿನಿ, ತುಂಬಿ ತುಮನವ, ಅದು ಆಕ್ಚುಲಿ ತುಂಬಾ ಕಷ್ಟದ ಹಾಡು. ಮೋಹನ GK ವೆಂಕಟೇಶ್ ಬಹಳ ಪ್ರಿಯವಾದ್ರಾಗ ಹಾಡು SJMK ಅವರು ಜೊತೆಗೆ ಹಾಡಿದ ಫಸ್ಟ್ ಡ್ಯೂಯೆಟ್ ಅದು. ಅದು ಆದ ಮೇಲೆ ಸಂಪತ್ಕಿ ಸವಾಲು ಬರುವ ಸಂದರ್ಭದಲ್ಲಿ ಅದು ಆಕ್ಚುಲಿ PB ಶ್ರೀನಿವಾಸ ಹಾಡ್ಬೇಕಾಗಿತ್ತು. ಅವರು ದುಬೈನಲ್ಲಿ ಒಂದು ಕಾರ್ಯಕ್ರಮ ಕೊಡೋದಿತ್ತು, ಫ್ಲೈಟ್ ಡಿಲೇ ಆಯ್ತು. ಇಲ್ಲಿ ಸ್ಟುಡಿಯೋಗಳನ್ನು ಬುಕ್ ಮಾಡಿದ್ರು, ಮತ್ತೆ ಸ್ಟುಡಿಯೋ ಸಿಗ್ತಿರ್ಲಿಲ್ಲ ಬಿಟ್ರೆ. ಮತ್ತೆ ಅವಾಗ GK ವೆಂಕಟೇಶ್ ಹೇಳಿದ್ರು, ಅಣ್ಣ ಈ ಹಾಡು ನೀವು ಹಾಡ್ಬಿಡಿ ನೋಡೋಣ ಏನಾಗುತ್ತೆ, ಈ ಬೇಕಾದ್ರೆ ಟ್ರ್ಯಾಕ್ ತರ ಇಟ್ಕೊಳ್ಳೋಣ ಆಗದಿದ್ರೆ ಅಂತ ಹೇಳಿ. ಹಾಗಾಗಿ ಯಾರೇ ಕೂಗಾಡಲಿ ಹಾಡನ್ನ ಅಣ್ಣವರು ಆಕ್ಸಿಡೆಂಟಲಿ ಹಿಸಿಂಗ್. ಆಮೇಲೆ GK ವೆಂಕಟೇಶ್ ಇದು ಬಹಳ ನಂಗೆ ಸದಾ GK ವೆಂಕಟೇಶ್ ಹೇಳಿದ್ ಆಮೇಲೆ ಅಣ್ಣ ಆಯ್ತು ಹಾಡೋನ ಚೆನ್ನಾಗ್ ಬಂತು ಇಟ್ಕೊಳ್ತೀನಿ, ಈಗ ಯಾರು ಸಿಂಗರ್ ಪಾಡಿಸ್ ಮುಂದೆ ದೇವ್ರ ಹಾಡಿಂದ ಶುರು, ಇದೇನಣ್ಣ ಎಲ್ಲ ಹಾಡಿಂದ ಶುರು ಮಾಡೋದು ಬೇಡ ಅಂದ್ರೆ. ಅಣ್ಣವರು ಏನಯ್ಯ ನಾನು ಮಹಿಷಾಸುರ ಮರ್ದಿನಿ ಸಿನಿಮಾ ಮಾಡಿದ್ದೀನಿ, ನೀನು ಅದರಲ್ಲಿ ಆಕ್ಟ್ ಮಾಡಿದ್ದೆ, ಸಂಗೀತ ಮಹಿಷಾಸುರ ಮರ್ದಿನಿ GK ವೆಂಕಟೇಶ್, ನೀನು ಸಂಗೀತ ಕೊಟ್ಟಿದ್ದೆ, ದೇವರಲ್ಲ ಅಂತ ಯಾರು ಹೇಳಿದ್ದು? ಆ ಸಿನಿಮಾ ನೋಡಿಲ್ವ ನೀನು? ಮಹಿಷಾಸುರ ಮಾಡಿದೀನಿ, ಹಾಡು ಹೇಳಿದೀನಿ, ಏನ್ ತಪ್ಪು? ನಾವು ಹಳ್ಳಿಯಿಂದ ಬಂದರಪ್ಪ, ಎಮ್ಮೆನೇ ನಮ್ಮ ದೇವರು ನೋಡಿ. ಹಾಸ್ಯದಲ್ಲೂ ಕೂಡ ಒಂದು ಸಂದೇಶ ಇರುತ್ತೆ. ಸಂದೇಶ ಇದು ರಾಜ್ಕುಮಾರ್. ಆಮೇಲೆ ಬಹಳ GK ವೆಂಕಟೇಶ್ ಅಂತೂ ಬಹಳ ಅದ್ಭುತವಾದ್ದು. ನಾನು ನಿಮ್ಗೆ ಒಂದ್ಸಲ ಹೇಳಿದೆ ಕಣ್ಣಂಚಿನ ಈ ಮಾತಲ್ಲಿ ಬಗ್ಗೆ. ದಾರಿ ತಪ್ಪಿದ ಮಗದಲ್ಲಿ ಅಬೇರಿನಲ್ಲಿ ಕಂಪೋಸ್ ಮಾಡುವಾಗ ಅಣ್ಣವರು ಜಯಗೋಪಾಲ್ ಅದ್ರ ನನಗೆ ಅಲ್ಲ, ಅವನು ಅದರ ಡ್ಯೂಯೇಟರ್ ಅವರು ರಾಜ್ಕುಮಾರ್, ಒಂದು ಸೀರಿಯಸ್ ಒಂದಿದು ಅಲ್ಲ, ಅವನು ಕಳ್ಳ ಹೌದು, ಆದ್ರೆ ಒಂದು ಡಿಗ್ನಿಟಿ ಬೇಡವ ಒಂದು ಹಾಡಿಗೆ. ನಾರಿಯ ಕದ್ದ ಒಂದಾಯ್ತು, ಎಲ್ಲರೂ ಹಿಂಗೆ ಯಾಕೆ? GK ವೆಂಕಟೇಶ್ ಆರ್ಮನಿ ಕೂತ ತಮ್ಮ ಬಾಯಲ್ಲಿ, ನಿಂಗೆ ಏನ್ ಡಿಗ್ನಿಟಿ ಬೇಕು ತಾನೆ? ಡಿಗ್ನಿಟಿ ಬೇಕಾದ್ರೆ ಲಿರಿಕ್ ರೈಟರ್ನೆಲ್ಲ ಮ್ಯೂಸಿಕ್ ಡೈರೆಕ್ಟರ್ನ ಕೇಳ್ಬೇಕು. ಅದರಲ್ಲಿ ನೀವು ಎಷ್ಟೇ ಅದು ಅಭೇರಿಯಲ್ಲಿ ಆರೋಹಣ ಆಗುತ್ತೆ, ಪಟದೀಪಲ್ಲಿ ಆರೋಹಣ ತಂದಿದ್ದಾರೆ. ಏನೇನು ಇದು ಪಟದೀಪ, ಇದು ಅಣ್ಣವ್ರಿಗೆ ಇದನ್ನು ಗುರುತಿಸಿದ್ರೆ ನಿಮ್ಗೊಂದು ಅವರೋಹಣದಲ್ಲಿ ಡಿಗ್ನಿಟಿ ಬಂದ್ಬಿಟ್ಟಿದೆ ಹಾಡಿಗೆ. ಸೊ ಅದನ್ನ ಅಣ್ಣವರು ಈಗ ಹೇಳಿದ್ರೆ ಅಣ್ಣವ್ರೆ ಅದ್ ಏನೇ ಹಾಡಿನ ಮೇಲೆ ಉಲ್ಟಾ ಕೈಯಾಡಿಸ್ಬಿಟ್ಟ ಡಿಗ್ನಿಟಿ ಬಂದ್ಬಿಡ್ತಾ ಹಾಡಿಗೆ.
ಇದು ಬಹಳ ಇದು. ಆಮೇಲೆ ಕೆಲವೆಲ್ಲ ನಿಮ್ಗೆ ಕಣ್ಣಂಚಿನ ಈ ಮಾತಲ್ಲಿ ಇರ್ಬೋದು, ಕಣ್ಣೀರ ಧಾರೆ ಧಾರೆ ಇದೇಕೆ ಅದು ಆಕ್ಚುಲಿ ಒರಿಜಿನಲ್ ಒಂದು ಗಜಲ್, ಅದು ಗಜಲ್ ಇನ್ಫ್ಲುಯೆನ್ಸ್. ರಂಗರಾಯರು ಮ್ಯೂಸಿಕ್ ಮಾಡುವಾಗ ನಮ್ಗೆ ಗಜಲ್ ಹಾಡ್ಬೇಕು. ಆಮೇಲೆ 2 ನಕ್ಷತ್ರಗಳನ್ನ ಗೆಳತಿ ಬಾರದು ಇಂಥ ಸಮಯ, ಅದೊಂದು ಗಜಲ್ ಅದು ಆಕ್ಚುಲಿ ಜಿ ಕೆ ವೆಂಕಟೇಶ್ ಮಾಡಿರೋದು. ಸೊ ಈ ತರದ್ ನನ್ಗೆ ಬೇಕು ಅಂತ ಮಾಡಿಸ್ಕೊಡೋರು, ಈ ತರದ ಹಾಡ್ ಬೇಕು ನನ್ಗೆ ಇದರಲ್ಲಿ. ಆಮೇಲೆ ಹಾಡಿನ ಪ್ಯಾಟರ್ನ್ಗಳು ಅವರು ಒಂದ್ ಸಿನಿಮಾದಲ್ಲಿ 5 ಹಾಡಿದ್ರೆ 5 ತರ ಇರ್ಬೇಕು, ಯಾವ ತರ ಇರ್ಬೇಕು ಅದು